ರಾಜ ಚಿಂತೆ ಮಾಡಿಕೊಂಡು ಮರದ ಕೆಳಗೆ ಕೆರೆ ದಂಡೆಯಲ್ಲಿ ಮಲಗಿದ್ದ. ಹಾಗೆ ಅಲ್ಲಿ ದಾಳಿಂಬೆ ಚೆಲುವೆ ಪ್ರತ್ಯಕ್ಷವಾದಳು. ಅವಳು ಬಂದ ಶಬ್ದಕ್ಕೆ ಅವನು ಮೂರ್ಛೆ ಹೋದನು. ಆಗ ದೇವಕನ್ಯೆ ಅವನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತಳು. ಆಗ ಅದೇ ಊರಿನ ಒಬ್ಬ ಕುರುಡು ಕುಂಬಾರಗಿತ್ತಿಯ ಮಗಳು ಸಗಣಿ ಹಾರಿಸಲು ಬಂದಳು. ಅಲ್ಲಿ ಪಕ್ಕದ ಮರದಡಿಯಲ್ಲಿ ಕುಳಿತಿದ್ದ ಚೆಲುವೆಯನ್ನು ನೋಡಿದಳು. ಅವಳ ಮುಖವನ್ನು ನೋಡಿ ಅವಳ ಅಲಂಕಾರವನ್ನು ನೋಡಿ ಆಶ್ಚರ್ಯವಾಯಿತು. ದಾಳಿಂಬೆ ಚೆಲುವೆಯ ಬಳಿಗೆ ಬಂದು ಅಕ್ಕ, ನನಗೆ ಪುಟ್ಟಿ ಎತ್ತುತ್ತೀಯಾ ಎಂದು ಕೇಳಿದಳು. ಆಗ ಅವಳು ನಿರಾಕರಿಸಿದಳು. ಆದರೂ ಬಿಡದೆ ಅವಳಿಗೆ ತುಂಬಾ ಒತ್ತಾಯ ಮಾಡಿದಳು. ಆಗ ದೇವಕನ್ಯೆ ಅವಳಿಗೆ ಸಹಾಯ ಮಾಡಲು ಹೋದಳು. ಆಗ ಆ ಕುಂಬಾರಗಿತ್ತಿ ಮಗಳು ದೇವಕನ್ಯೆಯನ್ನು ಕೊಂಡಾಡಿದಳು. ನನಗೂ ಇದನ್ನೆಲ್ಲ ಹಾಕಿಕೊಳ್ಳುವ ಆಸೆಯಿದೆ, ಆದರೆ ನನಗೆ ಏನೂ ಇಲ್ಲ. ನನಗೂ ಇದನ್ನೆಲ್ಲ ಕೊಡುತ್ತೀಯಾ? ನಾನು ಹಾಕಿಕೊಂಡು ನೋಡಿ ಮತ್ತೆ ನಿನಗೆ ಕೊಡುತ್ತೇನೆ. ನನ್ನ ಆಸೆ ಈಡೇರಿಸು ಅಕ್ಕ ಎಂದು ಬೇಡಿದಳು. ಅದಕ್ಕೆ ಮನಸೋತ ದೇವಕನ್ಯೆ ಅವಳಿಗೆ ತನ್ನ ಒಡವೆ ಬಟ್ಟೆ ಕೊಟ್ಟಳು. ನಂತರ ಅಕ್ಕ, ತನ್ನ ಅಲಂಕಾರವನ್ನು ಹೇಗೆ ನೋಡಿಕೊಳ್ಳುವುದು? ಅಕ್ಕ ಬನ್ನಿ, ಇಲ್ಲೇ ಪಕ್ಕದಲ್ಲಿ ಬಾವಿಯಿದೆ, ಅದರಲ್ಲಿ ನೋಡಿಕೊಳ್ಳೋಣ ಎಂದಳು. ಅದನ್ನು ನಂಬಿದ ದೇವಕನ್ಯೆ ಚೆಲುವೆ ಅವಳೊಂದಿಗೆ ಹೋದಳು. ಹಾಗೆ ಹೋದಾಗ ದೇವಕನ್ಯೆಯ ಕಾಲನ್ನು ಎತ್ತಿ ಬಾವಿಗೆ ಹಾಕಿದಳು. ನಂತರ ಕುಂಬಾರಗಿತ್ತಿ ಮಗಳು ಅವಳ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡು ರಾಜಕುಮಾರನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕುಳಿತಳು. ಸ್ವಲ್ಪ ಸಮಯದ ನಂತರ ರಾಜಕುಮಾರನಿಗೆ ಎಚ್ಚರವಾಯಿತು. ಆಗ ರಾಜಕುಮಾರ ಇವಳೇ ನಾನು ತಂದ ದಾಳಿಂಬೆ ಚೆಲುವೆ ಎಂದು ತಪ್ಪು ತಿಳಿದು ಅವಳನ್ನು ತನ್ನ ರಾಜ್ಯಕ್ಕೆ ಎಲ್ಲಾ ವಿಜೃಂಭಣೆಯಿಂದ ವೈಭೋಗದಿಂದ ಕರೆದುಕೊಂಡು ಬಂದರು. ಕೆಲವು ದಿನಗಳೂ ಕಳೆದವು. ನಂತರ ತನ್ನ ಹೆಂಡತಿಯೊಡನೆವನ ವಿಹಾರಕ್ಕೆ ಹೋದರು. ಅಲ್ಲಿ ಪಕ್ಕದಲ್ಲಿದ್ದ ಬಾವಿಯನ್ನು ನೋಡಿದರು. ಆ ಬಾವಿಯಲ್ಲಿ ಕಮಲದ ಹೂವು ಅರಳಿತ್ತು. ಅದನ್ನು ಕಂಡ ರಾಜನ ಹೆಂಡತಿ ನನಗೆ ಈ ಹೂವು ಬೇಕು ಎಂದು ಅದನ್ನ ಕಿತ್ತುಕೊಳ್ಳಲು ಹೋದಳು. ಆಗ ಆ ಹೂವು ಬಾವಿಯೊಳಗೆ ಹೋಯಿತು. ನಂತರ ರಾಜ ನಾನು ಕಿತ್ತುಕೊಡುತ್ತೇನೆ ಎಂದು ಕೈ ಹಾಕಿದನು. ಅವನ ಕೈ ಹತ್ತಿರಕ್ಕೆ ಬಂದಿತು. ಅದನ್ನು ಕಿತ್ತುಕೊಂಡು ಮನೆಗೆ ತಂದನು. ತಂದು ಅದನ್ನು ತನ್ನ ಬಳಿಯಲ್ಲೇ ಇಟ್ಟುಕೊಂಡನು. ರಾಜ ಮತ್ತು ಹೆಂಡತಿ ಮಲಗಿದಾಗ ದಾಳಿಂಬೆ ಚೆಲುವೆ ಹೂವಾಗಿ ಬಂದು ನಾನು ನನ್ನ ಗಂಡನ ಜೊತೆ ಇದ್ದೇನೆ ನೋಡು ಎಂದಿತು. ಅದನ್ನು ಕೇಳಿದ ರಾಜನ ಹೆಂಡತಿಗೆ ಗಾಬರಿಯಾಯಿತು. ಹೇಗೆ ಹೂವು ಮಾತನಾಡುತ್ತದೆ ಎಂದು ಚಿಂತೆಗೆ ಬಿದ್ದಳು. ಆಗ ತಾನು ಬಾವಿಗೆ ತಳ್ಳಿದ ಚೆಲುವೆಯ ನೆನಪಾಯಿತು. ಆಗ ಗೊತ್ತಾಯಿತು ಇವಳು ಚೆಲುವೆ ಎಂದು. ಆಗ ಅದನ್ನು ಕಿತ್ತುಮನೆಯ ಹಿಂದೆ ಹಾಕಿದಳು. ಆ ಹೂವು ಬೆಳಗಾಗುವಷ್ಟರಲ್ಲಿ ಸೊಪ್ಪಾಗಿ ಕಂಗೊಳಿಸುತ್ತಿತ್ತು. ಅದನ್ನು ಕಂಡ ರಾಜ ಅದನ್ನು ತಂದು ಹೆಂಡತಿಗೆ ಕೊಟ್ಟು ಸಾಂಬಾರು ಮಾಡಲು ಹೇಳಿದನು. ಆ ಸೊಪ್ಪು ಕೂಡ ಮಾತನಾಡಿತು. ಅದನ್ನು ಕೇಳಿಸಿಕೊಂಡು ಅವಳು ಅದನ್ನು ಮುಸುರೆಗೆ ಚೆಲ್ಲಿದಳು. ಬೇರೆ ಸೊಪ್ಪು ತಂದು ಸಾಂಬಾರ್ ಮಾಡಿದಳು. ಇದನ್ನು ಕುಡಿದ ಹಸು ಗಬ್ಬವಾಯಿತು. ಅದು ಕರು ಹಾಕಿತು. ಆಗ ಹಾಲು ಕರೆಯಲು ಹೋದಳು. ಹಸು ಮಾತನಾಡಿತು.